श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत पादाचार्य गुरुभ्यो नमः। श्री लक्ष्मी नरसिंहाय नमः। लक्ष्मी वेंकटेशाय नमः। श्री वेदव्यासाय नमः। पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे दुर्वादिध्वान्तरवे विष्णुवेंद्रे वरेंद्रे श्री राघवेंद्र गुरुवे नमो अत्यंत दयाಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂತ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹ ದೇವರು, ನವನರಸಿಂಹ ದೇವರು, ಮುಖ್ಯ ಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ರಾಯರ ಬೃಂದಾವನದಲ್ಲಿ 48 ಸಾಲಿಗ್ರಾಮ ವಿಜಿಂದು ತೀರ್ಥರು, ಜಯತೀರ್ಥರು, ರಾಯರ ಮೂರ್ತಿಗೆ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನ, ಒಳ್ಳೆ ಧನಧಾನ್ಯಗಳನ್ನು ಕೊಟ್ಟು ಅವಳ ಮನೆಯಲ್ಲಿ ಏನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಹಾಕಬೇಕು. ಆ ನಮಸ್ಕಾರವನ್ನು ಹಾಕಬೇಕಾದ್ರೆ ಒದ್ದೆಯಲ್ಲೇ ಬಂದು ನಮಸ್ಕಾರ ಹಾಕಬೇಕಾ ಬೇಡವಾ ಅಂತ ಕೇಳಿದ್ದೀರ. ಆ ಉರುಡು ಸೇವೆಯನ್ನು ಮಾಡಬೇಕಾದ್ರೆ ಆಗ್ಬೋದು, ಬೇರೆ ಇನ್ನೊಂದು ಆಗ್ಬೋದು. ಅದರಿಂದ ಮಾಡಿದರೆ ಒಳ್ಳೆಯದಾ ಕೆಟ್ಟದ, ಒಬ್ಬರು ಮಾಡಬಾರ್ದು ಅಂತಾರೆ, ಒಬ್ಬರು ಮಾಡಬೇಕು ಅಂತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹೇಳ್ತಿರುತ್ತೆ. ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಆ ಗ್ರಾಮ ದೇವತೆಗೆ ನಮಸ್ಕಾರವನ್ನು ಮಾಡಿ, ಆ ನದಿಗೆ ಹೋಗಿ ನಮಸ್ಕಾರವನ್ನು ಮಾಡಿ, ಗಂಗಾ ಸಿಂಧು ಸರಸ್ವತಿ ಜಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತೀಜ ಪರಿವಣದೆಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ವರಾಹತನಯ ನೇತ್ರಾವತಿತ್ಯಾದಯ ನಜ್ಜ ಶ್ರೀ ಹರಿಪಾದ ಪಂಕಜ ಕುರ್ಯಾಸ್ತದಾ ಮಂಗಲಂ ಅಂತೇಳಿ ಆ ಗಂಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಆ ತುಂಗಭದ್ರಾ ನದಿಯಲ್ಲಿ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ, ಆ ದೇವತೆಗಳಿಗೆಲ್ಲ ನಮಸ್ಕಾರವನ್ನು ಮಾಡಿ, ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ನಾವು ಜಪ ಮತ್ತು ತಪಗಳನ್ನು ಮಾಡಿಕೊಂಡು ತದನಂತರ ಗೋಪೀಚಂದವನ್ನು ಧಾರಣೆಯನ್ನು ಮಾಡಿ ಈ ಎಲ್ಲವನ್ನು ಮಾಡಿ ಆ ಗಂಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸಂಧ್ಯಾವಂದನೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಆ ಒದ್ದೆ ಬಟ್ಟೆಯಲ್ಲಿ ಮಾಡಬೇಕಾದ್ರೆ ಆ ನೀರು ಸೋರಬಾರದು. ಆ ನೀರು ಸೋರಿದಾಗ ರಾಕ್ಷಸರು ಉತ್ಪತ್ತಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ಆ ಒದ್ದೆ ಬಟ್ಟೆಯನ್ನ ಹಿಂಡಿಕೊಂಡು ಆ ಒದ್ದೆ ಬಟ್ಟೆಯಲ್ಲೇ ಬಂದು ನಮಸ್ಕಾರವನ್ನು ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಹೆಣ್ಣು ಮಕ್ಕಳಾಗಿರ್ಬಹುದು, ಗಂಡು ಮಕ್ಕಳಾಗಿರ್ಬಹುದು, ಯಾರೇ ಆಗಿರ್ಬಹುದು, ಎಲ್ಲರೂ ಆ ನದಿಯಲ್ಲಿ ಸ್ನಾನ ಮಾಡಿ ಆ ಬಟ್ಟೆಯನ್ನು ಹಿಂಡಿಕೊಂಡು ನಮಸ್ಕಾರವನ್ನು ಮಾಡಿದಾಗ ಫಲ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನು ವಿಶೇಷವಾದ ಅನುಗ್ರಹ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ವಾಗೇಂದ್ರ ತೀರ್ಥರಾಗಿರ್ಬಹುದು, ಅಲ್ಲಿರ್ತಕ್ಕಂಥ ಹನುಮಂತ ದೇವರಾಗಿರ್ಬೋದು, ಇವರೆಲ್ಲರೂ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ನೀವು ಒದ್ದೆಯನ್ನು ಮಾಡಿಕೊಂಡು ಒದ್ದೆಯಲ್ಲೇ ಬಂದು ನೀರು ಸೋರಿಸ್ಕೊಂಡು ಬಂದಾಗ ರಾಕ್ಷಸರು ಉತ್ಪತ್ತಿ ಆಗ್ತಾರಲ್ಲಿ. ಅವಾಗೆಲ್ಲ ಕೋಪ ತಾಪಗಳೆಲ್ಲ ಬರ್ತಕ್ಕಂಥದ್ದಾಗತ್ತೆ. ನಾವು ಮಾಡೋದು ಅದಕ್ಕೋಸ್ಕರ ನಮಗೆ ಒಳ್ಳೆ ಜ್ಞಾನ ಬರಲಿ, ಒಳ್ಳೆ ಸಂಪತ್ತು ಬರಲಿ, ಆ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಮ್ಗೆ ಅನುಗ್ರಹವನ್ನು ಮಾಡಲಿ, ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ನಾವು ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಮಾಡಬೇಕಾದ್ರೆ ಆ ತಲೆಯಲ್ಲಿರ್ತಕ್ಕಂಥ ನೀರು, ಹೆಣ್ಣು ಮಕ್ಕಳಿಗೆ ಜಡೆ ಇರುತ್ತೆ, ಆ ಜಡೆ ನೀರು, ಈ ನೀರೆಲ್ಲ ಒಂದು ಕಡೆ ಬಿದ್ದಾಗ ರಾಕ್ಷಸರು ಉತ್ಪತ್ತಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲವನ್ನು ಒರೆಸಿಕೊಂಡು ಹಿಂಡಿಕೊಂಡು ನಮಸ್ಕಾರವನ್ನು, ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಉರುಳು ಸೇವೆ ಆಗಿರ್ಬೋದು, ಇಂಥವೆಲ್ಲವನ್ನು ಮಾಡಿದಾಗ ಸಾಕ್ಷಾತ್ ಗುರುಗಳು ಸಂಪೂರ್ಣವಾಗಿ ನೀವು ಒಂದು ಮನಸ್ಸಿನಲ್ಲಿ ಅನ್ಕೊಳ್ಬೇಕು. ಸಂತಾನ ಭಾಗ್ಯ ಬೇಕಾ, ವಿದ್ಯಾ ಬೇಕಾ, ನಮ್ಮ ಮನೆಯಲ್ಲಿ ಸಾಲ ಜಾಸ್ತಿ ಬಾಧೆ ಆಗಿದೆ ಅದರಿಂದ ಋಣಮುಕ್ತರಾಗಬೇಕಾ, ಮಗಳಿಗೆ ಮದುವೆಯನ್ನು ಮಾಡಬೇಕು, ದುಡ್ಡು ಕಾಸು ಇಲ್ಲ ಅದರಿಂದ ಏನು ಮುಕ್ತಿ ಆಗಬೇಕಾ, ಎಲ್ಲವೂ ಪರಿಹಾರ ಆಗುತ್ತೆ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿ ಗಂಡು ಮಕ್ಕಳು ಉರುಳು ಸೇವೆಯನ್ನು ಮಾಡಿದಾಗ ಗಂಡು ಮಕ್ಕಳಿಗೆ ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಜ್ಜೆ ನಮಸ್ಕಾರವನ್ನು ಮಾಡಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೆಲ್ಲವನ್ನು ಮಾಡಿದಾಗ ನಮ್ಮ ಗುರುಗಳು, ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ
ರಾಯರೇ ನಿಮ್ಮಲ್ಲಿ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರಂತೆ. ಅದಕ್ಕೋಸ್ಕರವಾಗಿ ಸಾಲ ಬಾಧೆ ಆಗಿರ್ಬೋದು, ವ್ಯಾಪಾರದಲ್ಲಿ ತೊಂದರೆ ಆಗಿರ್ಬೋದು, ಬೇರೆ ಬೇರೆ ರೀತಿ ನಿಮ್ಮ ಸಮಸ್ಯೆಗಳು ಏನು ಕೋರ್ಟ್ ಸಮಸ್ಯೆ ಆಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ಜಮೀನು ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಯನ್ನು ನಮ್ಮ ಗುರುಗಳು, ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಎಲ್ಲರ ಮನೆಗೆ ಬಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇದೇ ರೀತಿಯಾಗಿ ಈ ಯಾವುದೇ ಒಂದು ಸೇವೆಯನ್ನು ನೀವು ಮಾಡಬೇಕಾದ್ರೆ ಅಲ್ಲೇ ಮಂತ್ರಾಲಯ ಅಂತಲ್ಲ, ಬೇರೆ ರೀತಿ ಎಲ್ಲೇ ಹೋದರೂ ನಮಸ್ಕಾರವನ್ನು ಮಾಡಬೇಕಾದ್ರೂ ಆ ನಮಸ್ಕಾರದಲ್ಲಿ ವಿಶೇಷವಾಗಿ ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ಆ ತೆಂಗಿನಕಾಯಿಯಲ್ಲಿ ನಾವು ಕೇಳ್ಕೊಬೇಕಂತೆ, ಭಗವಂತ ಫಲ ಅಂತ ಕರೀತಾರೆ, ತೆಂಗಿನಕಾಯಿಗೆ ಫಲ ಅಂತ ಕರೀತಾರೆ. ಆ ಫಲಕ್ಕೆ ನಾವೆಲ್ಲ ಹೇಳ್ಕೊಂಡು ಆ ಸುತ್ತು ನಮಸ್ಕಾರವನ್ನು ಮಾಡಿ ಆ ಫಲವನ್ನು 3 ದಿನಗಳೋ 2 ದಿನಗಳೋ 1 ದಿನಗಳೋ ನೀವು ಸೇವೆ ಹೆಂಗೆ ಮಾಡಿದ್ರೆ ಹಂಗೆ ಆ ಪೂಜೆಯನ್ನು ಮಾಡಿ ತದನಂತರ ಆ ತೆಂಗಿನಕಾಯಿಯನ್ನು ಒಡೆದು ನಾವು ಸೇವನೆಯನ್ನು ಮಾಡಿದಾಗ 10 ಜನಗಳ ಯಾರೇ ಬಂದಿರ್ತಾರೋ ಸ್ವೀಟನ್ನು ಮಾಡಿಕೊಂಡು ನೀವು ಸ್ವೀಟ್ ಮಾಡ್ಕೊಂಡು ತಿಂದಾಗ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಸೇವೆಯನ್ನ, ಇಂತಹ ಉರುಳು ಸೇವೆ ಆಗಿರ್ಬೋದು, ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಈ ಎಲ್ಲ ನಮಸ್ಕಾರವು ಭಗವಂತನಿಗೆ ಪ್ರೀತಿ ಆಗಬೇಕು ಅಂದರೆ, ನಾವು ಮಾಡಿರ್ತಕ್ಕಂಥ ಕೆಲಸ ನಮಗೆಲ್ಲ ಅನುಕೂಲ ಆಗಬೇಕು ಅಂತಂದ್ರೆ ಒದ್ದೆಯ ನೀರನ್ನು ಸೋರಿಸಿ ಮಾಡಬಾರದು. ಹಿಂಡುಕೊಂಡು ಪ್ರಸಾದ ದೇವರಿಗೆ ನಮಸ್ಕಾರವನ್ನು ಮಾಡಿದಾಗ ಮಾತ್ರ ಆ ಭಗವಂತ ನಿಮ್ಮರಿಗೆಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ. ಇದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲರನ್ನು ರಾಘವೇಂದ್ರ ಸ್ವಾಮಿಗಳು ಯಾರು ನಿಲ್ಲಿಸ್ಕೊಂತಾಯಿರಾ, ರಾಯರ ಹೆಸರು ಯಾರು ಹೇಳ್ತೀರಾ, ಅವರ ಮನೆಯೆಲ್ಲ ಸಂಪೂರ್ಣವಾಗಿ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷರಾಗಿ ಎಲ್ಲರ ಮನೆಗೆ ಬಂದು ವಿಶೇಷವಾಗಿ ಹಾಗೆ ನಮ್ಮ ಮನೆಯಲ್ಲಿ ಹಸುವನ್ನು ಸಾಕಿರ್ತೀರಿ, ಆ ಹಸುವಿಗೆ ಏನಾಗ್ತೀರಿ, ಹುಲ್ಲನ್ನು ಹಾಕ್ತೀರಿ, ಬೇರೆ ಬೇರೆ ಪದಾರ್ಥಗಳನ್ನು ಹಾಕ್ತೀರಿ. ಇಂಥವೆಲ್ಲ ತಿಂದು ಭಗವಂತ ಏನು ಮಾಡ್ತಾನೆ, ನಮಗೆ ಕ್ಷೀರವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಆ ಭಗವಂತನೇ ಸಾಕ್ಷಾತ್ ಗುರುಗಳೇ ನಿಮಗೆ ಹಾಲನ್ನು ಕೊಟ್ಟು, ಹಾಲು ಯಾಕೆ ಕೊಡ್ತಾನೋ ಆ ಕ್ಷೀರವನ್ನು ಕೊಡ್ತಾನೋ, ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಬೆಳಕು, ನೆಮ್ಮದಿ, ನಿಮ್ಮ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ರೆ ಸಾಕಂತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರಿಗೂ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ